ಹಾಯ್ ಫ್ರೆಂಡ್ಸ್, ಹುಳಿಯನ್ನು ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲೇ ಒಂದು ಸತಿ ಮಾಡಿದ್ದೆ, ಈಗ ಕಮ್ಮಿ ಕ್ವಾಂಟಿಟಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ಪಾನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 100 ಗ್ರಾಮ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಂಡು ಕೆಂಪುಗೆ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಫ್ರೆಂಡ್ಸ್. ಈಗ ಇದು ಆಗಿದೆ, ಇದನ್ನ ನಾನೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಒಂದು ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಇದನ್ನ ಹೊಟ್ಟೆಲ್ಲ ತೆಗೆದು ನಾವು ಕಡಲೆ ಬೀಜನ 2 ಪೀಸ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಈಗ ಒಂದು ಪಾನ್ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ, 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಹುರಿಯೋದ್ರಿಂದ ಗೊಜ್ಜು ಒಳ್ಳೆ ರುಚಿ ಕೊಡುತ್ತೆ. ಮತ್ತು ನಮಗೆ ಹುರಿತಾ ಇರಬೇಕಾದ್ರೆ ಅದರ ಪರಿಮಳ ಜಾಸ್ತಿ ಇರುತ್ತೆ. ಈಗ ನೋಡಿ, ಇದನ್ನ ನಾನು ಹುರಿದಿರೋದು ಕೆಂಪಗಾಗಿದೆ. ಇದನ್ನು ನಾನು ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದು ರೆಡಿಯಾಗಿರೋದ್ರಿಂದ ನಾನು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾದ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ನಾವು ಹುರಿದಿರೋಂಥ ಜೀರಿಗೆ ಮೆಂತ್ಯ ಎಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈ ರುಬ್ಕೊಂಡಿರೋಂಥ ಪೌಡ್ರು ನೋಡಿ ಈ ಥರ ನುಣ್ಣಗಿರಬೇಕಾಗುತ್ತೆ. ತರಿ ಆಗಿದ್ದರೆ ಈ ಮೆಂತ್ಯ ಎಲ್ಲ ಹಾಕಿರೋದ್ರಿಂದ ಗೊಜ್ಜು ಸ್ವಲ್ಪ ಕಹಿ ಕೊಡೋ ಇದಿರುತ್ತೆ, ಆದ್ದರಿಂದ ತುಂಬ ನುಣ್ಣಗೆ ಆಗಬೇಕು. ಈಗ ಇದು ರೆಡಿಯಾಗಿದೆ. ನಾನು ಒಂದು ಪಾನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 250ರಿಂದ 300 ml ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಈ ಸಾಸಿವೆ ಚಟಪಟ ಅಂದಾದಮೇಲೆ ಈಗ ಒಂದು ಅರ್ಧ ಕಪ್ ಆಗುವಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ನೋಡಿ ಈಗ ಫ್ರೈ ಆಗಿದೆ. ಈಗ 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಕೆಂಪುಗೆ ಹುರ್ಕೋಬೇಕಾಗುತ್ತೆ. ಈ ಹುರ್ಕೊಂಡಿರೋದಾದಮೇಲೆ ನಾನು ಇವಾಗ ಬಿಡಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಬಿಡಿಸಿ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು. ಅದು ಚೆನ್ನಾಗಿ ರಸ ಬಿಟ್ಟಿರಬೇಕು, ಆ ಥರ ಜಜ್ಕೋಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಒಂದು 20 ಖಾರದ ಮೆಣಸಿನ್ಕಾಯಿ, ಒಂದು 5 ಬ್ಯಾಡಗೆ ಮೆಣಸಿನ್ಕಾಯಿನ ಅರ್ಧ ಪೀಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಹುಣಸೆ ರಸನ 150 ಗ್ರಾಮ್ ಅಷ್ಟು ತೊಗೊಂಡಿದ್ದೆ. ಅದನ್ನ 1 ಗಂಟೆ ನೆನೆಸಿಟ್ಟು ರಸ ತೆಗೆದಿಟ್ಟಿದ್ದೀನಿ. ಅದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರು ಸಹ ಹಾಕ್ಕೋಬೇಕಾಗುತ್ತೆ. ಈ ನೀರು ಫಸ್ಟ್ ಮೊದಲೇ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್, ತಿರ್ಗಾ ನೀರು ಹಾಕೋಂಗಿಲ್ಲ ನಾವು. ಈಗ ಇದನ್ನು ಕುದಿಸ್ಬೇಕು. ಚೆನ್ನಾಗಿ ಕುದಿಸಾದ್ಮೇಲೆ ಇದಕ್ಕೆ ಉಪ್ಪು ಹಾಕೋಬೇಕಾಗುತ್ತೆ. ಆದಷ್ಟು ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್. ಪೇಷನ್ಸ್ ಬೇಕಾಗುತ್ತೆ ಈ ಗೊಜ್ಜು ಮಾಡಬೇಕಾದ್ರೆ. ನಮಗೆ ಟೈಮ್ ಸಹ ಸೇವ್ ಆಗುತ್ತೆ. ಇದು ಮಾಡಿಟ್ಕೊಂಡ್ರೆ 1 ತಿಂಗಳವರೆಗೂ ನಮ್ಗೆ ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಸಾರು ಮಾಡೋಕ್ಕೆ ಏನೂ ಇಲ್ಲ ಅಂದಾಗ ಈ ಥರ ಗೊಜ್ಜಿದ್ರೆ ನಾವು ಬೇಕಾದರೆ ಅನ್ನಕ್ಕೆ ಕಲಿಸ್ಕೋಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡೆ. ಈಗ ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥ ಜೀರಿಗೆ ಅದನ್ನ ಗೊಜ್ಜು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅದು ನಾನು ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೆ, ನಾನು ಸ್ಟೋರ್ ಮಾಡ್ಕೊಂಡಿಲ್ಲ. ಇದನ್ನು ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಹುಳಿ ಅಂದರೆ ಹುಣಸೆ ರಸದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಕುದಿಬೇಕು. ಅದು ಕುದೀತಾ ಇರಬೇಕಾದ್ರೆ ನಾವು ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಂಬೆ ರಸ ಹಾಕಿರೋದು ಸ್ಕಿಪ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನಿಂಬೆ ರಸ ಒಂದು ಅರ್ಧ ಹೋಳಾಗೋಷ್ಟು ಹಾಕ್ಕೋಬೇಕಾಗುತ್ತೆ. ನಿಂಬೆ ರಸ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡಿ ಕುದೀತಾ ಇದೆಯಲ್ಲ, ಕುದೀತಾ ಡ್ರೈ ಆಗ್ತಿದೆ ನೋಡಿ. ಎಣ್ಣೆ ಬಿಡಬೇಕು. ಇದು ಎಣ್ಣೆ ಬಿಟ್ಟರೆ ಇದು ಆಗಿದೆ ಅಂತ. ನಮಗೆ ಇವಾಗ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಆವಾಗ ನಾವು ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಇವಾಗಲೇ ಹಾಕ್ಕೊಬಿಡಬೇಕು. ಆಮೇಲೆ ಗಟ್ಟಿ ಆದಮೇಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ಆದ್ದರಿಂದ ಇವಾಗೇ ಹಾಕ್ಕೊಂಡು ನಾವು
ತಳ ಹಿಡಿದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಇದು ಚೆನ್ನಾಗಿ ಈ ಥರ ತಿರುಗಿಸಿ ಕುದಿಸ್ತಾ ಇದ್ದರೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನಾವು ಎಲ್ಲಾದರೂ ಹೊರಗಡೆ ಹೋಗಬೇಕು, ಟ್ರಿಪ್ ಏನಾದರೂ ಹೋಗಬೇಕು ಅಂತಂದರೆ ಗೊಜ್ಜು ಮಾಡಿ ಇಟ್ಕೊಂಡು ಅನ್ನ ಮಾಡಿಕೊಂಡ್ರೆ ಆಗುತ್ತೆ. ಮತ್ತು ಮಕ್ಕಳಿಗೆ ಬಾಕ್ಸ್ಗಾಗಲಿ ಇಲ್ಲ ದೊಡ್ಡವ್ರ ಆಫೀಸ್ಗಳಿಗಾಗಲಿ ಇಲ್ಲ ಯಾರಾದರೂ ಮನೆಗೆ ಗೆಸ್ಟು ಏನಾದರೂ ಬಂದರೆ ಈ ಥರ ಗೊಜ್ಜಿದ್ರೆ ಸಹ ಅನ್ನ ಮಾಡಿ ಕಲಿಸ್ಕೊಡ್ಬೋದು. ಯಾಕೆಂದರೆ ಲೇಟ್ ಆಗುತ್ತೆ, ಬೇರೆ ಏನಾದರೂ ಗೊಜ್ಜು ಮಾಡಬೇಕು ಅಂದರೆ ಲೇಟ್ ಆಗುತ್ತಲ್ವ. ಆದ್ದರಿಂದ ಈ ಗೊಜ್ಜು ಈ ಥರ ಮಾಡಿಟ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ. ಮತ್ತು ತಿನ್ನೋರು ಇನ್ನೂ ಸ್ವಲ್ಪ ತಿನ್ನಬೇಕು ಅಂತಾರೆ, ಆ ಥರ ರುಚಿ ಕೊಡುತ್ತೆ ಈ ಹುಳಿ ಅನ್ನ ಗೊಜ್ಜು. ನಾವು ಫಂಕ್ಷನ್ಗಳಲ್ಲಾಗಲಿ ಯಾವುದೇ ಹಬ್ಬ ಹರಿದಿನಗಳಲ್ಲಾಗಲಿ ನಾವು ಫಸ್ಟು ಈ ಹುಳಿ ಅನ್ನ ಗೊಜ್ಜು ಮಾಡಿಟ್ಕೊಂಡು ಫಸ್ಟು ನಾವು ಸ್ವೀಟ್ ಹಾಕೋಕ್ಕೆ ಮುಂಚೆ ಈ ಹುಳಿ ಅನ್ನ ಕಲಸಿ ಕೊಡ್ತೀವಿ. ಅದು ತಿಂದಾದ್ಮೇಲೆ ನಾವು ಏನಾದರೂ ಸ್ವೀಟ್ ಮಾಡಿರ್ತೀವೋ ಅದು ಕೊಡ್ತೀವಿ. ಆ ಥರ ನಮಗೆ ವಾಡಿಕೆ ಇದೆ. ಇದು ನೋಡಿ, ಈಗ ಎಣ್ಣೆ ಬಿಟ್ಕೊಂಡಿದೆ. ಇದನ್ನು ನಾನು ಸಿಮ್ಮಲ್ಲಿ ಇಟ್ಕೊಂಡು ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಆದಷ್ಟು ಫುಲ್ ಸ್ವಲ್ಪ ಡ್ರೈ ಆಗಬೇಕು. ಹುಣಸೆ ರಸ ಎಲ್ಲ ಡ್ರೈ ಆದಮೇಲೆ ನಾವು ಈಗ ನೋಡಿ, ಈಗ ರಸ ಬಿಡ್ತಾ ಇದೆ, ಎಣ್ಣೆ ಬಿಡ್ತಾ ಇದೆ, ಇದು ಡ್ರೈ ಆಗ್ತಿದೆ. ಆದಷ್ಟು ನಾವು ಇದನ್ನ ತಿರುಗಿಸ್ತಾನೆ ಇರಬೇಕು. ಸಿಮ್ಮಲ್ಲಿ ಇಡಬೇಕು ಫ್ರೆಂಡ್ಸ್. ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಎಲ್ಲ ನಿಧಾನಕ್ಕೆ ಬೇಯಿಸ್ಕೊಂಡು ಇರೋ ರಸ ಎಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ನಾವು ಇಟ್ಕೋಬೇಕಾಗುತ್ತೆ. ನೋಡಿ, ಈಗ ಗೊಜ್ಜು ರೆಡಿಯಾಗಿದೆ. ಇದನ್ನು ನಾನು ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ನೈಟ್ ಮಾಡಿ ಬೆಳಗ್ಗೆ ತಿಂದರೆ ತುಂಬ ಟೇಸ್ಟು ಬರುತ್ತೆ ಫ್ರೆಂಡ್ಸ್. ಗೊಜ್ಜು ತಣ್ಣಗಾದ್ಮೇಲೆ ತುಂಬ ರುಚಿ ಕೊಡುತ್ತೆ ನಮಗೆ. ನಾವು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ತೀರಾ ಯಾರಾದರೂ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಬೆಲ್ಲೈಕನ್ನ ಒತ್ತಿ ಮತ್ತು ಹಾಲ್ ಅಂತ ಬಂದಿರೋದನ್ನ ಒತ್ತಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.